ಪ್ರತಿಯೊಬ್ಬರಲ್ಲಿಯೂ ಕೂಡ ಉದ್ಭವಿಸುವಂಥ ಒಂದು ಪ್ರಶ್ನೆ, ದೇವರು ದೊಡ್ಡವನ ಅಥವಾ ಗುರು ದೊಡ್ಡವನ? ಈ ಪ್ರಶ್ನೆಗೆ ಉತ್ತರಿಸುವ ಮೊದಲು ನನಗೆ ಇನ್ನೊಂದು ಉಪಪ್ರಶ್ನೆ ಕಾಡುತ್ತಿದೆ. ಅದೇನೆಂದರೆ, ಅಪ್ಪ ದೊಡ್ಡವನ ಅಥವಾ ಅವ್ವ ದೊಡ್ಡವಳ? ಹಾಗೆ ನೋಡಿದರೆ ಇವರಿಬ್ಬರೂ ಅಷ್ಟೇ ಮುಖ್ಯ. ಯಾರೊಬ್ಬರೂ ಹೆಚ್ಚಲ್ಲ, ಯಾರೊಬ್ಬರೂ ಕಡಿಮೆಯಲ್ಲ ಎನಿಸಿತು. ಆದರೂ ಈ ವಿಚಾರವಾಗಿ ಆಲಿಸುತ್ತಾ ಒಂದು ದಿನ ನಮ್ಮ ಊರಿನ ಬೀದಿಯಲ್ಲಿ ಹೋಗುತ್ತಿರುವಾಗ ಒಂದು ಮನೆಯ ಕಟ್ಟೆಯ ಮೇಲೆ ಅಪ್ಪ ತನ್ನ 2 ವರ್ಷದ ಕಂದಮ್ಮನ ಜೊತೆ ಆಟವಾಡುತ್ತಾ ಕುಳಿತಿರುವುದನ್ನು ಗಮನಿಸಿದೆ. ಹೊಸ ಬಟ್ಟೆಯಲ್ಲಿ ಆ ಮಗು ಬಹಳ ಸುಂದರವಾಗಿ ಕಾಣುತ್ತಿತ್ತು. ಕೆಲವೇ ಕ್ಷಣದಲ್ಲಿ ಇದ್ದಕ್ಕಿದ್ದಂತೆ ಆ ಮಗು ರೋದಿಸಲು ಪ್ರಾರಂಭಿಸಿತು. ಕಾರಣವೇನಿರಬಹುದು ಎಂದು ಗಮನಿಸಿದಾಗ ಆ ಮಗು ಸ್ಥಳದಲ್ಲೇ 1-2 ಮಾಡಿಕೊಂಡು ಅದರಲ್ಲೇ ಹೊರಡಾಡಿ ಮೈ ತುಂಬ ಹೊಲಸು ಮಾಡಿಕೊಂಡು ಬಿಟ್ಟಿತು. ಆಗ ಮಗು ಅಳುತ್ತಾ ತಂದೆಯ ಕಡೆಗೆ ಆತನ ಅಪ್ಪುಗೆಯನ್ನು ಬಯಸಲು ಮುಂದೆ ಮುಂದೆ ಬರುತ್ತಾ ಹೋಯಿತು. ಆದರೆ ತಂದೆ ತನ್ನ ಬಟ್ಟೆಗೆ ಹೊಲಸು ಹತ್ತುತ್ತದೆ ಎಂಬ ಕಾರಣದಿಂದ ದೂರ ದೂರ ಸರಿಯುತ್ತಾ ಮನೆಯೊಳಗೆ ರೊಟ್ಟಿ ಮಾಡುತ್ತಿರುವ ಹೆಂಡತಿಯನ್ನು ಕರೆದು ಮಗುವನ್ನು ಎತ್ತಿಕೊಂಡು ಹೋಗುವಂತೆ ಸಿಟ್ಟು ಮಾಡಿದ. ಆಗ ಮಗುವಿನ ರೋದನೆಯನ್ನು ಕೇಳಿದಂತಹ ಅವ್ವ ಓಡೋಡಿ ಬಂದು, ಅಯ್ಯೋ ನನ್ನ ಕಂದ, ಬಾರೋ ನನ್ನ ಕಂದ ಎನ್ನುತ್ತಾ ಹಿಟ್ಟು ಹತ್ತಿದ ಕೈಯಿಂದ ತನ್ನ ಎದೆಗೆ ಅಪ್ಪಿಕೊಂಡು ಬಚ್ಚಲಿಗೆ ಕರೆದುಕೊಂಡು ಹೋಗಿ ಸ್ವಚ್ಛವಾಗಿ ತೊಳೆದು ಹೊಸ ಬಟ್ಟೆ ಹಾಕಿ ಪೌಡರ್ ಹಚ್ಚಿ ಕಟ್ಟಿಗೆ ಮೇಲೆ ಕೂರಿಸಿದಳು. ಆಮೇಲೆ ಅಪ್ಪ ಬಂದು ಮಗುವನ್ನು ಅಪ್ಪಿಕೊಂಡುತ್ತಾನೆ. ಇದೆಲ್ಲವನ್ನ ದೂರದಲ್ಲಿ ನಿಂತು ಬಹಳ ಹೊತ್ತಿನಿಂದ ಕಣ್ಣು ಬಿಟ್ಟು ಹಾಗೆಯೇ ನೋಡುತ್ತಾ ನಿಂತಿರುವ ನನಗೆ ಉತ್ತರ ಸಿಕ್ಕಿತು. ಅಪ್ಪನಿಗಿಂತ ದೊಡ್ಡವಳು ಅವ್ವ ಎನಿಸಿತು. ದೇವರು ಅಂದರೆ ಅಪ್ಪ ಇದ್ದಂಗ, ಗುರು ಎಂದರೆ ಅವ್ವ ಇದ್ದಂಗ. ಅಂದರೆ ಮನುಷ್ಯನ ಕಷ್ಟಗಳು ಅನುಭವಿಸಿ, ಜೀವನದ ಸಮಸ್ಯೆಗಳು ಎದುರಿಸಿ, ತಪ್ಪುಗಳನ್ನು ತಿದ್ದುಕೊಂಡು ಒಳ್ಳೆಯ ಮನುಷ್ಯನ ಆದ ಮೇಲೆ ಕೊನೆಯಲ್ಲಿ ದೇವರು ನಮ್ಮನ್ನು ಅಪ್ಪಿಕೊಳ್ಳುತ್ತಾನೆ. ಆದರೆ ಗುರು ಎಂಬುವನು ತಾಯಿ ಇದ್ದಂಗ. ಅಂದರೆ ಮನುಷ್ಯನಿಗೆ ಅಜ್ಞಾನ ಇದ್ದಾಗ ಅಥವಾ ಕಷ್ಟ ಬಂದಾಗ ಅಪ್ಪಿಕೊಂಡು ನಮ್ಮಲ್ಲಿರುವಂತಹ ಅಜ್ಞಾನದ ಕೊಳೆಯನ್ನು ತೊಳೆದು ಸದ್ಗುಣವಂತನನ್ನಾಗಿ ಮಾಡಿ ಭಗವಂತನು ಒಲಿಯುವಂತೆ ಮಾಡುತ್ತಾನೆ. ಆದ್ದರಿಂದ ದೇವರಿಗಿಂತ ಇಲ್ಲಿ ಗುರು ದೊಡ್ಡವನು ಎಂಬ ಒಂದು ವಿಷಯ